ಇನ್ನು ಬ್ರೇಕ್ಫಾಸ್ಟ್ ನಂತರ ಸಿಎಂ ಡಿಸಿಎಂ ಪ್ರತ್ಯೇಕ ಸಭೆಯನ್ನ ಮಾಡ್ತಾ ಇದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ ನ ಮಾಡ್ತಾ ಇದ್ದಾರೆ ಉಭಯ ನಾಯಕರು. ಈ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಪ್ರತ್ಯೇಕವಾಗಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಇಲ್ಲ, ಹಾಲಿ ಶಾಸಕ ಡಾಕ್ಟರ್ ಕುಣಿಗಲ್ ರಂಗನಾಥ್ ಇಲ್ಲ. ಉಪಹಾರದ ಟೇಬಲ್ನಲ್ಲಿ ಇದ್ರು ಅವರು. ಅದಾದ ಮೇಲೆ ಈಗ ಕ್ಲೋಸ್ ಡೋರ್ ಮೀಟಿಂಗ್ ಉಭಯ ನಾಯಕರು ಮಾತನ್ನ ಆಡ್ತಾ ಇದ್ದಾರೆ. ನೋಡಿ, ಫಸ್ಟ್ ಮನೆಗೆ ಬಂದಾಗ ಎಲ್ಲರೂ ಕೂಡ ಕೂತು ಮಾತುಕತೆ ಆಡಿದ್ರು. ಅದಾದಮೇಲೆ ಟಿಫನ್ಗೆ ಬಂದರು, ಟಿಫನ್ ಆಯಿತು. ಈಗ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರೇ ಮಾತನ್ನು ಆಡ್ತಾ ಇದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ ಆಗ್ತಾ ಇದೆ. ಈಗ ಪ್ರತ್ಯೇಕವಾಗಿ ಕುಳಿತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತನ್ನು ಆಡ್ತಾ ಇದ್ದಾರೆ. ಅವರ ನಿವಾಸದಲ್ಲಿ, ಸದಾಶಿವನಗರದ ನಿವಾಸದಲ್ಲಿ ಇಬ್ಬರೇ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಡಿ ಕೆ ಸುರೇಶ್ ಅವರು ಇಲ್ಲ, ಡಾಕ್ಟರ್ ರಂಗನಾಥ್ ಅವರು ಕೂಡ ಇಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತ್ರ ಮಾತನ್ನು ಆಡ್ತಾ ಇದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್. ಸೊ ಕ್ಲೋಸ್ ಡೋರ್ ಮೀಟಿಂಗ್ ಆಗ್ತಾ ಇದೆ. ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೇ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ಸದಾಶಿವನಗರದ ನಿವಾಸಕ್ಕೆ ಬಂದಿರುವಂಥ ಸಿ ಎಂ ಸಿದ್ದರಾಮಯ್ಯನವರು ಉಪಹಾರವನ್ನು ಸೇವಿಸಿ ಬಳಿಕ ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಉಪಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಅವರಿಬ್ಬರೇ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಇದು ಆದಮೇಲೆ ಜಂಟಿ ಸುದ್ದಿಗೋಷ್ಠಿ ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಇದು ಒಟ್ಟಾರೆ ಸದಾಶಿವನಗರದಲ್ಲಿ ಡಿ ಸಿ ಎಂ ನಿವಾಸದಲ್ಲಿ ಆಗ್ತಿರುವಂಥ ಸದ್ಯದ ರಾಜಕೀಯದ ಬೆಳವಣಿಗೆ. ಇಬ್ಬರು ಕೂತು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಮಾತುಕತೆಯನ್ನು ಮಾಡಿ ಬಳಿಕ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವಂಥ ಸಾಧ್ಯತೆ ಇದೆ. ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಕೂಡ ಹೊರಗಡೆ ಇದ್ದಾರೆ. ಈಗ ಕುಣಿಗಲ್ ರಂಗನಾಥ್ ಅವರು ಕೂಡ ಆಚೆ ಇದ್ದಾರೆ. ಡಿ ಸಿ ಎಂ ಮತ್ತು ಸಿ ಎಂ ಇಬ್ಬರೇ ಪ್ರತ್ಯೇಕ ಕೊಠಡಿಯಲ್ಲಿ ಕೂತು ಮಾತುಕತೆಯನ್ನು ಮಾಡ್ತಿದ್ದಾರೆ. ಮಾತುಕತೆ ಮುಗಿದ ಬಳಿಕ ಅವರು ಮಾಧ್ಯಮದ ಮುಂದೆ ಬರ್ತಾರೆ, ಹೇಳಿಕೆಯನ್ನು ಕೊಡ್ತಾರೆ. ಅದಾದಮೇಲೆ ಮೀಟಿಂಗ್ ಫಿನಿಶ್ಡ್, ಮುಕ್ತಾಯ ಆಗುತ್ತೆ. ನೋಡಿ, ಸಿ ಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಡಿ ಸಿ ಎಂ, ಡಿ ಕೆ ಸುರೇಶ್ ಮಾಜಿ ಸಂಸದ, ಕುಣಿಗಲ್ ರಂಗನಾಥ್ ಹಾಲಿ ಶಾಸಕ, ನಾಲ್ವರು ಕುಳಿತು ಉಪಹಾರವನ್ನು ಸೇವಿಸಿದ್ದಾರೆ. ನೋಡಿ, ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಉಪಹಾರಕ್ಕೆ ಬಂದಂಥ ಸಿ ಎಂ ಸಿದ್ದರಾಮಯ್ಯನವರು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರನ್ನು ಕೂಡ ಬಾರಪ್ಪ ನೀನು ಕೂತ್ಕೋ ಟಿಫನ್ ಮಾಡು ಅಂತ ಅವರೇ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸಿ ಎಂ ಸಹೋದರನ ಮನೆಗೆ ಬಂದಂಥ ಮಾಜಿ ಸಂಸದ ಡಿ ಕೆ ಸುರೇಶ್ ಅವ್ರಿಗೆ ಬಾರಪ್ಪ ನೀನು ಕೂತ್ಕೋ ಟೇಬಲ್ನಲ್ಲಿ. ಬರ್ತೀನಿ ಸರ್, ನಾನು ಇಲ್ಲೇ ಕೂತ್ಕೋತೀನಿ, ನೀವು ಕೂತ್ಕೊಳ್ಳಿ ಸರ್ ಅಂತ ಹೇಳ್ತಾರೆ ಸುರೇಶ್. ಆ ವಿಷಯಲ್ಲೂ ಕೂಡ ಸಿಕ್ಕಿದೆ ನ್ಯೂಸ್ ಫಸ್ಟ್ಗೆ. ಮೊದಲು ಡಿ ಕೆ ಶಿವಕುಮಾರ್ ಕೂರ್ತಾರೆ, ಇನ್ನೇನು ಮುಖ್ಯಮಂತ್ರಿಗಳು ಕೂರಬೇಕು, ಪಕ್ಕದಲ್ಲೇ ನಿಂತಿರ್ತಾರೆ ಬಲಭಾಗದಲ್ಲಿ ಡಿ ಕೆ ಸುರೇಶ್. ಬಾರಪ್ಪ ನೀನು ಕೂತ್ಕೋ ಅಂದರೆ ಬರ್ತೀನಿ ಸರ್, ಅಲ್ಲಿ ಬರ್ತೀನಿ, ನಾನು ಕೂತ್ಕೋತೀನಿ ಅಂತ ಹೇಳಿ ಬಂದು ಅವರು ಕೂರ್ತಾರೆ. ಕುಣಿಗಲ್ ರಂಗನಾಥ್ನು ಕರಿಯಪ್ಪ ಅಂತ ಹೇಳ್ತಾರೆ. ಸೊ ಕುಣಿಗಲ್ ರಂಗನಾಥ್ನು ಕರೆದಿದ್ದಾರೆ, ಹಾಲಿ ಶಾಸಕ ಕುಣಿಗಲ್ ರಂಗನಾಥ್ನ. ಅದಾದ ಬಳಿಕ ಕುಣಿಗಲ್ ರಂಗನಾಥ್ ಅವರು ಕೂಡ ಬಂದು ಅದೇ ಟೇಬಲ್ನಲ್ಲಿ ಕೂತು ಉಪಹಾರವನ್ನು ಸೇವಿಸಿದ್ದಾರೆ. ಇದಾದ ಬಳಿಕ ಈಗ ಸಿ ಎಂ ಮತ್ತು ಡಿ ಸಿ ಎಂ ಕ್ಲೋಸ್ ಡೋರ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಕರಿಯಪ್ಪ, ಯಾರ್ಯಾರಿದ್ದಾರೆ ನಿನ್ನ ಆಪ್ತ ಶಾಸಕರು ಅಂತ ಹೇಳಿದಾಗ ಇವತ್ತು ಕುಣಿಗಲ್ ರಂಗನಾಥ್ ಅವರಿದ್ದರು. ಕುಣಿಗಲ್ ರಂಗನಾಥ್ನ ಕರೆದಿದ್ದಾರೆ. ಬಾರಪ್ಪ ಸುರೇಶ್ ನೀನು ಕೂತ್ಕೋ. ನೋಡಿ, ಡಿ ಕೆ ಸುರೇಶ್ ಅವ್ರಿಗೆ ಆಹ್ವಾನವನ್ನು ಕೊಟ್ಟರು. ಬರ್ತೀನಿ ಸರ್, ನಾನು ಅಲ್ಲೇ ಪಕ್ಕದಲ್ಲಿ ಕೂತ್ಕೋತೀನಿ ಅಂತ ಹೇಳ್ತಾರೆ ಸುರೇಶ್. ಸಿ ಎಂ ಅವರು ಮಾಜಿ ಸಂಸದ ಡಿ ಕೆ ಸುರೇಶ್ ಅವ್ರಿಗೆ ಬಾರಪ್ಪ ನೀನು ಟಿಫನ್ ಮಾಡು ಅಂತ ಕರೆದ್ರು. ಬರ್ತೀನಿ ಸರ್, ನಾನು ಪಕ್ಕದಲ್ಲೇ ಕೂತ್ಕೋತೀನಿ ಅಂತ ಹೇಳಿದ್ರು. ಸೊ ಡಿ ಕೆ ಶಿವಕುಮಾರ್ ಕೂತರು, ಸಿದ್ದರಾಮಯ್ಯನವರು ಕೂತರು. ಅದಾದ ಬಳಿಕ ಡಿ ಕೆ ಸುರೇಶ್ ಅವರು ಕೂಡ ಬಂದು ಕೂತರು. ಆಮೇಲೆ ಕುಣಿಗಲ್ ರಂಗನಾಥ್ ಅವರು ಬಂದು ಕೂಡ ಇದೇ ಉಪಹಾರ ಕೂಟಕ್ಕೆ ಜಾಯ್ನ್ ಆದರು. ಸೊ ನಾಲ್ವರು ಕೂಡ ಕೂತು ಉಪಹಾರವನ್ನು ಸೇವಿಸಿ ಬಳಿಕ ಈಗ ಸಿ ಎಂ ಮತ್ತು ಡಿ ಸಿ ಎಂ ಕ್ಲೋಸ್ ಡೋರ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಸದಾಶಿವನಗರದ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ. ಇಡ್ಲಿ ನಾಟಿ ಕೋಳಿ ಸಾರನ್ನು ಸೌದ್ರೆ ಸಿ ಎಮ್ಮು,
DCM ನಾನ್ ವೆಜಿಟೇರಿಯನ್ ಬಿಟ್ಟಿರೋದ್ರಿಂದ ಇಡ್ಲಿ ಚಟ್ನಿ ತಿಂದಿದ್ದಾರೆ. ಸೊ ಇಡ್ಲಿ ಚಟ್ನಿಯನ್ನು ತಿಂದು ಈಗ ಕ್ಲೋಸ್ ಡೋರ್ ಮೀಟಿಂಗನ್ನು ಆರಂಭ ಮಾಡಿದ್ದಾರೆ. ಅದಾದ ಬಳಿಕ ಹೊರಗಡೆ ಬಂದು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾರೆ. ನಗುಮುಖದಿಂದಲೇ CM ಸಿದ್ದರಾಮಯ್ಯರನ್ನ ಬರಮಾಡಿಕೊಂಡ್ರು DK ಬ್ರದರ್ಸ್. ಅದಾದ ಮೇಲೆ ಕುಳಿತು ಉಭಯ ಕುಶಲೋಪರಿ ವಿಚಾರಿಸಿ ಅದಾದ ಬಳಿಕ ಈಗ ಕ್ಲೋಸ್ ಡೋರ್ ಮೀಟಿಂಗ್. ಈಗ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದು ಯಾವುದು ಅಂದರೆ ಅದು DCM DK ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸ, ಖಾಸಗಿ ನಿವಾಸ. ರಾಜ್ಯ ರಾಜಕಾರಣದ ಕೇಂದ್ರ ಬಿಂದು ಇದು. ಈಗ ಕಾರಣ ಏನು? CM ಬಂದಿದ್ದಾರೆ, DCM ಇದ್ದಾರೆ, ಮಾತುಕತೆ ಆಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಇಷ್ಟು ದಿನ ನಾಯಕತ್ವ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ, ಈ ಎಲ್ಲ ವಿಷಯಗಳು ಚರ್ಚೆಗೆ ಬಂದಿತ್ತು, ಮುನ್ನೆಲೆಯಲ್ಲಿ ಇತ್ತು. ಯಾವಾಗ ಕಳೆದ ಶನಿವಾರ CM ಮತ್ತು DCM ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರು ಹೇಳದಂತೆ ನಡ್ಕೊಳ್ತೀವಿ, ಹೈಕಮಾಂಡ್ ನಾಯಕರ ಮಾತೆ ಅಂತಿಮ ಅಂತ ಹೇಳಿಬಿಟ್ರು. ಅದಾದ ಬಳಿಕ ಎಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿತ್ತು. ಬಾರಪ್ಪ ಸುರೇಶ್ ಕೂತ್ಕೋ ಅಂದರೆ ಬರ್ತೀನಿ ಸರ್, ನಾನು ಅಲ್ಲೇ ಪಕ್ಕದಲ್ಲಿ ಕೂರ್ತೀನಿ ಅಂತ ಸುರೇಶ್ ಹೇಳಿ CM ಮಾತನ್ನು ಮನ್ನಿಸಿ ಬಂದು ಪಕ್ಕದಲ್ಲಿ ಕೂತು ಟಿಫನ್ನ ತೊಗೊಂಡಿದ್ದಾರೆ. ಇನ್ನು DCM DK ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ CM ಸಿದ್ದರಾಮಯ್ಯರನ್ನ ಆಹ್ವಾನವನ್ನು ಕೊಟ್ಟು ಉಪಹಾರ ಕೂಟಕ್ಕೆ ಏನು ಮನೆಗೆ ಬರಮಾಡಿಕೊಂಡ್ರೋ ಅದ್ರ ಬಗ್ಗೆ ಟ್ವೀಟನ್ನು ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿದ್ದೆ, ಇವತ್ತು ಬಂದಿದ್ದಾರೆ. ನಮ್ಮ ಸರ್ಕಾರ ಜನರಿಗೋಸ್ಕರ ಇದೆ, ಜನರ ಆಶೋತ್ತರಗಳನ್ನು ನಾವು ಈಡೇರಿಸ್ತಾ ಇದ್ದೀವಿ, ಇದು ಕಂಟಿನ್ಯೂ ಮಾಡ್ತೀವಿ, ಅಭಿವೃದ್ಧಿ ಕಾರ್ಯಗಳನ್ನು ಕಂಟಿನ್ಯೂ ಮಾಡ್ತೀವಿ, ನಮ್ಮದು ಕಾಂಗ್ರೆಸ್ ವಿಷನ್ ಅನ್ನೋ ಟ್ವೀಟನ್ನು ಮಾಡಿದ್ದಾರೆ. ಕಾಂಗ್ರೆಸ್ ವಿಷನ್ ಪ್ರಕಾರ ನಾವು ಅಧಿಕಾರವನ್ನು ಮಾಡ್ತೀವಿ, ಅಭಿವೃದ್ಧಿಯನ್ನು ಮುಂದುವರಿಸ್ತೀವಿ, ಆಡಳಿತವನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ಟ್ವೀಟನ್ನು ಮಾಡಿದ್ದಾರೆ. ಒಳ್ಳೆಯ ಆಡಳಿತವನ್ನು ಕೊಡ್ತೀವಿ, ಕಾಂಗ್ರೆಸ್ ವಿಷನ್ ಪ್ರಕಾರ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಟ್ವೀಟನ್ನು DCM DK ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಡಿದ್ದಾರೆ. CM ಅವರು ಮನೆಗೆ ಬಂದು ಉಪಹಾರವನ್ನು ಸೇವಿಸ್ತಾರೋ ಅಂತ ಫೋಟೋನ ಹಂಚಿಕೊಂಡಿದ್ದಾರೆ. ಜೊತೆಗೆ ಅವರ ನಿವಾಸಕ್ಕೆ ಬಂದು ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಮಾಡಿ ಅದಾದ ಬಳಿಕ ಮಾತುಕತೆಯನ್ನು ಆಡ್ತಾರೋ ಅಂತ CM ಜೊತೆಗಿನ ಭಾವಚಿತ್ರವನ್ನು ಹಂಚಿಕೊಂಡು ಕಾಂಗ್ರೆಸ್ ವಿಷನ್ ಏನಿದೆ ಒಳ್ಳೆಯ ಆಡಳಿತ ಅದನ್ನು ನಮ್ಮ ಸರ್ಕಾರ ಮುಂದುವರಿಸುತ್ತೆ ಅನ್ನೋ ಟ್ವೀಟನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದಲ್ಲಿ ಕುಳಿತು ಕ್ಲೋಸ್ ಡೋರ್ ಮೀಟಿಂಗನ್ನು ಮಾಡ್ತಿದ್ದಾರೆ. ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಉಭಯ ನಾಯಕರು ಮಾತ್ರ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. DCM ಮತ್ತು CM ಮಾತ್ರ ಇದ್ದಾರೆ. ಮಾಜಿ ಸಂಸದ DK ಸುರೇಶ್ ಅವರು ಇಲ್ಲ, ಕುಣಿಗಲ್ನ ಶಾಸಕ ರಂಗನಾಥ್ ಅವರು ಕೂಡ ಇಲ್ಲ. ಮೀಟಿಂಗ್ನಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ಉಭಯ ನಾಯಕರು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಾತುಕತೆ ಕೂಡ ಮುಕ್ತಾಯ ಆಗುತ್ತೆ. ಅದಾದ ಬಳಿಕ ಬಂದು ಮಾಧ್ಯಮಗಳಿಗೆ ಇಬ್ಬರು ನಾಯಕರು ಅಂದರೆ ಉಭಯ ನಾಯಕರು ಹೇಳಿಕೆಯನ್ನು ಕೂಡ ನೀಡುವಂಥ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.